ಹೊಸದುರ್ಗ ತಾಲೂಕಿನ ಕುಂಚಿಗಿರಿಯಲ್ಲಿರುವ ಶ್ರೀ ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನದ ಮಠ ಇದೀಗ ಜಾಗದ ವಿಚಾರವಾಗಿ ಚರ್ಚೆಯ ಕೇಂದ್ರವಾಗಿದೆ. ಮಠ ನಿರ್ಮಾಣವಾಗಿರುವ ಜಾಗದ ಕುರಿತು ಅಕ್ರಮ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿಬರ್ತಿವೆ. ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಸಂಪೂರ್ಣ ದಾಖಲೆಗಳ ಪರಿಶೀಲನೆಯ ಮೂಲಕ ಬಹಿರಂಗಪಡಿಸಬೇಕು ಅಂತ ಭಕ್ತರು ಹಾಗೂ ಸಾರ್ವಜನಿಕರು ಒತ್ತಾಯ ಮಾಡಲಾಗಿದೆ. ಜಾತಿ ಧರ್ಮದ ಭೇದವಿಲ್ಲದೆ ದುಡಿಯುವ ಕೈಗಳಿಗೆ ಕೆಲಸ ನೀಡುವ ಗುರುಗಳು ಹೆಸರು ಪದೇ ಪದೇ ರಾಜಕಾರಣಿಗಳ ಬಾಯಲ್ಲಿ ಕೇಳಿ ಬರ್ತಿದೆ. ಆದರೆ ಮಠದ ಜಾಗದ ವಿಚಾರ ಇದೀಗ ಕುಂಚಿಟಿಗ ಸಮಾಜದ ರೈತರು ಹಾಗೂ ಭಕ್ತರಲ್ಲೂ ಚರ್ಚೆಗೆ ಕಾರಣವಾಗಿದೆ. ತಾಲೂಕಿನ ವಿವಿಧ ಹಳ್ಳಿಗಳ ಕುಂಚಿಟಿಗ ಸಮಾಜದ ರೈತರು ಮತ್ತು ಭಕ್ತರು ತಾಲೂಕು ಆಡಳಿತ ಮಠದ ಜಾಗದ ಕುರಿತು ಸ್ಪಷ್ಟನೆ ನೀಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಸ್ಪಷ್ಟನೆ ಸಿಗದಿದ್ರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದಾರೆ ಅಂತ ಮಾತುಗಳು ಕೂಡ ಹಳ್ಳಿಗಳಲ್ಲಿ ಕೇಳಿ ಬರ್ತಿವೆ. ಇನ್ನೊಂದು ಕಡೆ ವರಲಕ್ಷ್ಮಿ ಹಬ್ಬದ ದಿನ ಊಟ ಕಟ್ಟಿಕೊಂಡು ತಾಲೂಕು ಆಡಳಿತ ಕಚೇರಿಗೆ ತೆರಳಿ ತಹಸೀಲ್ದಾರ್, ಮಾಜಿ ಸಚಿವರು, ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಊಟ ಉಣಬಡಿಸುವ ಮೂಲಕ ತಮ್ಮ ಬೇಡಿಕೆ ತಿಳಿಸುವ ವಿಭಿನ್ನ ರೀತಿಯ ಪ್ರತಿಭಟನೆಯು ಚರ್ಚೆಯು ನಡೆದಿದೆ. ಸಿಹಿ ತಿನಿಸಿ ಸಮಸ್ಯೆ ಬಗೆಹರಿಯುವುದಾದ್ರೆ ಸಿಹಿಯೇ ಕೊಡುತ್ತೇವೆ, ಮಾತಿನಿಂದ ಬಗೆಹರಿದಿದ್ರೆ ತಾಲೂಕು ಆಡಳಿತ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಅಂತ ಗುಸುಗುಸು ಮಾತುಗಳು ಹಳ್ಳಿಗಳಲ್ಲಿ ಕೇಳಿ ಬರ್ತಿದೆ. ಭಕ್ತರ ಪ್ರಶ್ನೆ ಒಂದೇ, ಮಠದ ಜಾಗದ ದಾಖಲೆಗಳು ಏನ್ ಹೇಳ್ತವೆ? ಅಕ್ರಮದ ಆರೋಪಕ್ಕೆ ದಾಖಲೆಗಳಿವೆಯೇ? ಅಧಿಕಾರಿಗಳು ಯಾವಾಗ ಸ್ಥಳ ಪರಿಶೀಲನೆ ನಡೆಸ್ತಾರೆ? ರೈತರು ಹಾಗೂ ಭಕ್ತರ ಪ್ರಶ್ನೆಗಳಿಗೆ ಜನಪ್ರತಿನಿಧಿಗಳು ಉತ್ತರಿಸುವರೇ? ಅಧಿಕಾರಿಗಳು ಜಾಗದ ಮಾಲೀಕತ್ವ, ಕಂದಾಯ ದಾಖಲೆಗಳು, ಅಗತ್ಯ ಅನುಮತಿಗಳು ಹಾಗೂ ನಿರ್ಮಾಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಸತ್ಯವನ್ನು ಜನರ ಮುಂದೆ ಇಡಬೇಕು ಎಂಬ ಆಗ್ರಹ ಕೇಳಿ ಬರ್ತಿದೆ. ಈ ಆರೋಪಗಳು ಸತ್ಯವೇ ಅಥವಾ ಕೇವಲ ಆರೋಪಗಳೇ ಎಂಬುದು ಅಧಿಕೃತ ದಾಖಲೆಗಳು ಮತ್ತು ಅಧಿಕಾರಿಗಳ ಪರಿಶೀಲನೆ ಇದ್ಲೇ ಸ್ಪಷ್ಟವಾಗಬೇಕಿದೆ. ಹಳ್ಳಿಗಳಲ್ಲಿ ಕೇಳಿ ಬರ್ತಾ ಇರುವ ಗುಸುಗುಸು ಮಾತುಗಳು ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ಕಚೇರಿ ಮುಂದೆ ಬಹಿರಂಗ ಪ್ರತಿಭಟನೆಯಾಗಿ ಮಾರ್ಪಡ್ತೇವೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಭಕ್ತರ ಆಕ್ರೋಶ ಹೋರಾಟದ ರೂಪ ಪಡೆಯುವ ಮುನ್ನವೇ ತಾಲೂಕು ಆಡಳಿತ ಮಠದ ಆಡಳಿತ ಮಂಡಳಿ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸ್ಪಷ್ಟನೆ ನೀಡಬೇಕಿದೆ. ಇಲ್ಲವಾದರೆ ಕುಂಚಿಗಿರಿ ಮಠದ ಜಾಗದ ವಿವಾದ ರಾಜಕೀಯ ನಾಯಕರಿಗೂ ಹಾಗೂ ಅಧಿಕಾರಿಗಳಿಗೂ ಬಿಸಿ ಮುಟ್ಟಿಸುವ ಹೋರಾಟವಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ.